ಈಗ ಟೈಮ್ ಕರೆಕ್ಟಾಗಿ 10:46 ಆಗಿದೆ. ಎಕ್ಸಾಮ್ ಬರೆಯೋಕೆ ಹೋಗಿ ಇಷ್ಟೊತ್ತಿಗೆ ಬರ್ತಾ ಇದ್ದೀನಿ. 7ರಿಂದ 8 ಜನ ಹೆಣ್ಮಕ್ಳು ಇದೇ ಥರ ಎಕ್ಸಾಮ್ ಬರೆಯೋಕೆ ಹೋಗಿದ್ರು. ಅವ್ರಿಗೆ ಬಸ್ಸ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತಾರೆ ಪಾಪ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕಿರಣ್ ಮಾತಾಡ್ತಿರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ಸ್ವಯಂ ಎಕ್ಸಾಮ್ ಬರೆಯೋಕ್ಕೆ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ಇದು ಇವತ್ತು ಬಿಟ್ಟು ನೆಕ್ಸ್ಟ್ 3 ದಿನ ಆದಮೇಲೆ ಅದೇ ಸೆಂಟರ್ ಹತ್ರ ಪಕ್ಕದಲ್ಲಿ ವೈಟ್ ಫೀಲ್ಡ್ಗೆ ನಾನು ನೆಟ್ ಎಕ್ಸಾಮ್ ಬರೆಯೋಕ್ಕೆ ಮತ್ತೆ ಹೋಗಬೇಕು. ಇಲ್ಲಿಂದ ಅಲ್ಲಿಗೆ 50 ಕಿಲೋಮೀಟರ್ ಜರ್ನಿ ಕುತ್ಕೊಳ್ಳೋಕ್ಕಂತೂ ಆಗಲ್ಲ, ಹಿಂದೆ ಎಲ್ಲ ಬರ್ನಾಗ ಹೋಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಹೋಗುತ್ತಾ? ಬಸ್ ಆಕ್ಸಿಡೆಂಟ್ ಆಗೋಗಿದೆ ಅಂದ್ಬಿಟ್ಟು ಫುಲ್ಲು ಟ್ರಾಫಿಕ್ ಆಗಿದೆ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಸುಂದರ ಸುಂದರ ಟಿಫನ್ ಮಾಡೋಣ ಅಂದ್ರೆ ಇನ್ನು ಬೆಲ್ಲೇ ಹೊಡ್ತಿದ್ವಿ. ಹೊಟ್ಟೆ ಹಸಿತೈತೆ, ಇಲ್ಲೊಂದು ಸ್ವಲ್ಪ ಊಟ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮತ್ತೆ 2 ಮಸಾಲೆ ದೋಸೆ, 1 ನಾರ್ಮಲ್ ದೋಸೆ ಅಷ್ಟೇ. ಬೇಗ ಕೊಡೋಣ, ಹೊಟ್ಟೆ ಬೇರೆ ಹಸಿತೈತೆ. ಕುಡಿಯೋದು ಯಾಕೆ ಈ ಥರ, ಬಿಡೋದು ಯಾಕೆ? ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ಒಳ್ಳೆ ಮಸಾಲೆ ದೋಸೆ ಬಿತ್ತು ಹೊಟ್ಟೆಗೆ. ಹಾಯ್ చూడరా ఎంత అందంగా ఉందో. ಸ್ವಯಂ ಎಕ್ಸಾಮ್ ಬರೆಯೋಕ್ಕೆ ನಾವು ಹೊಸಕೋಟೆಗೆ ಬಂದಿದ್ವಿ. ಹೊಸಕೋಟೆಗೆ ಬಂದಮೇಲೆ ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಟ್ರೈ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ, ಅದಕ್ಕೆ ನಾವು ಬಂದಿರೋದು ರಾಜ್ಮಹಲ್ ದಮ್ ಬಿರಿಯಾನಿಗೆ. ನಾವು ಆರ್ಡ್ರ್ ಮಾಡಿರೋದು ಬಂದು ಕುಷ್ಕ, ಆದರೆ ನಮಗೆ ಬಂದಿರೋದು ಬಿರಿಯಾನಿ. ನಿಮ್ಗೆ ಯಾರಿಗಾದ್ರೂ ಬಿರಿಯಾನಿ ಬೇಕು ಅಂದರೆ ಹೊಸಕೋಟೆಯಲ್ಲಿ ರಾಜ್ ದಮ್ ಬಿರಿಯಾನಿ ಅಂತ ಬನ್ನಿ, ಸಿಗುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನೈಟ್ 10 ನೋಡಿ ಚಂದಾಪುರ ಟ್ರಾಫಿಕ್ ಹೆಂಗಿದೆ ಅಂತ. ನಾನು ನಮ್ಮೂರು ಬಸ್ಸಿಗೆ ಕಾಯ್ತಾ ಇದ್ದೀನಿ. ನಮ್ಮೂರು ಬಸ್ ಅವನು ಆ ಕಡೆ ಎಲ್ಲೋ ತಿರ್ಸ್ಕೊಂಡು ಬರೋಕ್ಕೆ ಹೋಗೋನೆ, ಅದೆಲ್ಲೋ ಅವನಿಗೆ ಗೊತ್ತಿರಬೇಕು. ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ. ಈಗ ಟೈಮ್ ಕರೆಕ್ಟಾಗಿ 10:46 ಆಗಿದೆ. ನಾನು ಬೆಳಗ್ಗೆ ಮನೆ ಬಿಟ್ಟಾಗ 8:40 ಆಗಿತ್ತು. ಇವಾಗ 10:46 ಆಗಿದೆ. ಎಕ್ಸಾಮ್ ಬರೆಯೋಕೆ ಹೋಗಿ ఇష్టొత్తకు ಬರ್ತಾಯಿದ್ದೀನಿ. నేను ఇలా బుక్ అయిపోతాను కల్లో కూడా అనుకోలేదు. నేను వెళ్ళిపోతా. ನಾನೇನೋ ಆರಾಮಾಗಿ ಹೋಗ್ತಾ ಇದ್ದೀನಿ, ಪರವಾಗಿಲ್ಲ. ಗಂಡು ಹುಡುಗ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇದೇ ಥರ ನಮ್ಮ ಕ್ಲಾಸಲ್ಲಿ 7ರಿಂದ 8 ಜನ ಹೆಣ್ಮಕ್ಳು ಇದೇ ಥರ ಎಕ್ಸಾಮ್ ಬರೆಯೋಕೆ ಹೋಗಿದ್ರು. ಅವ್ರಿಗೆ ಬಸ್ಸ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ ಪಾಪ. ಅದಕ್ಕೆ ಎಕ್ಸಾಮ್ ಸೆಂಟ್ರ್ ಯಾವಾಗೂ ನಮ್ಮ ಹತ್ರ ಇರೋ ಜಾಗದಲ್ಲಿ ಹಾಕಬೇಕು, ಅವಾಗಾದರೆ ಸರೋಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.